ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನ ಬ್ಲಾಗ್ಸ್. ಇವತ್ತಿನ ವೀಡಿಯೋ ಏನು ಅಂತ ಅಂದರೆ, ನಮಗೆ ಆಲ್ ಟಿಕೆಟ್ ಕೊಡ್ತಿದ್ರೆ, ನಮಗೆ 4 ದಿನ ಎಕ್ಸಾಮ್ ಇದೆ. ಸೊ ಹಾಗಾಗಿ ಆಲ್ ಟಿಕೆಟ್ ಕಲೆಕ್ಟ್ ಮಾಡೋಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ, ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಾಧ್ಯ ಬಂದರೆ ಇವತ್ತೊಂದು ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಪ್ರ್ಯಾಂಕು ಏನು ಅಂತ ಅಲ್ಲಿ ಹೋಗಿ ಟ್ರೈ ಮಾಡಿ ವರ್ಕೌಟ್ ಆದರೆ ವಿಡಿಯೋ ಮಾಡಿ ಹಾಕ್ತೀನಿ, ಇಲ್ಲ ಅಂತಂದರೆ ಹಾಕಲ್ಲ. ಇದನ್ನು ಪ್ರ್ಯಾಂಕ್ ಮಾಡ್ತಿರೋದು ಒಬ್ಳಿಗೆ ಹೇಳಿದ್ದೀನಿ, ಯಾಕಂತಂದರೆ ಒಬ್ಬಳೇ ಏನು ಮಾಡೋಕ್ಕಾಗಲ್ಲ ನಾನು. ಸೊ ಹಾಗಾಗಿ ಕ್ಯಾಮ್ರಾ ಎಲ್ಲ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಬ್ಳಿಗೆ ಹೇಳಿದ್ದೀನಿ ಏನು ಪ್ರ್ಯಾಂಕು ಏನು ಅಂತ. ಅಲ್ಲಿ ಹೋಗಿ ಟ್ರೈ ಮಾಡಿ ಸಕ್ಸಸ್ ಆದರೆ ವಿಡಿಯೋ ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಂದು ಸೇಮ್ ಕೊಡ್ತಾನೆ. ಹಾಯ್ ಹಾಯ್ ಮಾಡ ಹಾಯ್ ಜೊತೆ ಹಾಯ್ ಬಾಸ್ಕಿ ಹಾಯ್ ಚಂದ್ರ ಅಕ್ಷಯ್ ಏನಕ್ಕೆ ಬಂದಿದ್ದೀರಾ? ಏನಕ್ಕೆ ಓದ್ಕೊಂತಿದ್ಯಾ ಮನಸ? ಮುಂದೆ ಮದುವೆ ಕೂಡ ಫೋಟೋ ತಕ್ಕಂತಾಳೆ, ರೀಲ್ಸ್ ಮಾಡ್ತಾಳೆ, ಉಣ್ತಾಳೆ, ಮಕ್ಕಂತಾಳೆ. ಡ್ಯಾನ್ಸ್ ಬಂದಿಲ್ಲ ಸದ್ಯಕ್ಕೆ. ಯಾವ ಡ್ಯಾನ್ಸ್ ಕುಣಿಯಕ್ಕೆ ಆಗ್ಬೇಕಲ್ಲ, ಕುಣಿಯಕ್ಕೆ ಆಗ್ಬೇಕಲ್ಲ. ಇವಳು ಕಾಲೇಜಿಗೆ ಬರೋದೇ ಅಪರೂಪ. ಸೊ ಹಾಗಾಗಿ ಇವಳಿಗೆ ಎಲ್ಲರೂ ಬಂದಾಗ ರೇಗಿಸ್ತಾ ಇರ್ತೀವಿ ಅಷ್ಟೇ, ಇನ್ನೇನು ಅಲ್ಲ. ಇನ್ನು ಈ ಕಾಲೇಜಲ್ಲಿ ನಾವು 18 ತನಕ ಅಷ್ಟೇ ಇರ್ತೀವಿ. ನಮಗೆ ಲಾಸ್ಟ್ ಎಕ್ಸಾಮ್ ಬಂದುಬಿಟ್ಟು 18ಕ್ಕಿದು. ಅಲ್ಲಿ ತನಕ ಆದರೂ ಒಂದು 2 ವೀಡಿಯೋ ಬರುತ್ತೆ ಕಾಲೇಜಿಂದ ಅಷ್ಟೇ. ಇನ್ಮೇಲೆ ಮುಗೀತು, ಡಿಗ್ರಿ ಲೈಫು ಎಲ್ಲ ಮುಗೀತು. ನೆಕ್ಸ್ಟ್ ಲೈಫ್ ಟರ್ನಿಂಗ್ ಪಾಯಿಂಟಿಗೆ ಕಾಲಿಕ್ತೀವಿ ಅಷ್ಟೇ, ಬಿಟ್ಟರೆ ಏನೆಲ್ಲ ಮುಗೀತು. ಓದಿ ತೆಳ್ಳಾಗಿದ್ದಾಳೆ ಗೈಸ್, ಇರತ್ತೆ ತೆಳ್ಳ ಬಾಯ್. ಹಾಯ್ ತಿಂದ ನಾವು ಎಲ್ಲರೂ ಬರ್ತಾರೆ ಆಲ್ ಟಿಕೆಟ್ ಇಸ್ಕೊಳ್ಳೋಕ್ಕೆ. ಅವಾಗ ಹೋದಾಗ ಪ್ರ್ಯಾಂಕ್ ಮಾಡೋಣ ಎಲ್ಲರ ಮುಂದೆ ಅಂತ ಅಂದ್ಕೊಂಡಿದ್ವಿ. ಬಟ್ ಎಲ್ಲರೂ ಬರಲಿಲ್ಲ, ಎಲ್ಲರೂ ಇಸ್ಕೊಂಡು ಹೋಗಿದ್ರು. ಮತ್ತು ಇನ್ನೊಂದು ಸ್ವಲ್ಪ ಜನ ನೆಕ್ಸ್ಟ್ ಯಾವಾಗಾರ ಬಂದು ಇಸ್ಕೊತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಬಂದು ಇಸ್ಕೊಂಡು ಹೋಗಿದ್ವಿ. ಸ್ವಲ್ಪ ಜನನೇ ಬಂದಿದ್ದು, ಆಮೇಲೆ ಅವರು ಓದ್ಕೋಬೇಕು ಅಂತ ಹೋದ್ರು. ಇದ್ದಿದ್ದೆ ಸ್ವಲ್ಪ ಜನ. ಅವ್ರ ಮೇಲೆ ಪ್ರ್ಯಾಂಕ್ ಮಾಡಿದ್ವಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. 30 ರೂಪಾಯಿ ಹಾಕಿ ನಾವು ಅಲ್ಲಿ ತಗೊಂಡು ತಿಂತೀವಿ. ನಿಮ್ಮ 30 ರೂಪಾಯಿ ಪ್ರ್ಯಾಂಕ್ ಏನಂತ ಅಂತಂದರೆ, ನಾನು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ನನ್ನ ಹಾಲ್ ಟಿಕೆಟ್ನ ಇವಾಗ ಮಳೆ ಎಲ್ಲ ಬರ್ತಿದ್ದೆಲ್ಲ ಕೆಸರೆಲ್ಲ ಇರುತ್ತಲ್ಲ, ಒಂದು ಜೆರಾಕ್ಸ್ ಮಾಡಿಕೊಂಡು ಅದನ್ನು ಕೆಳಗೆ ಹಾಕಿಬಿಡೋಣ ಅಂತ. ಆವಾಗ ಇಲ್ಲಿ ನಿಂತಿದ್ದಾಳಲ್ಲ ಛತ್ರಿ ಹಿಡ್ಕೊಂಡು, ಅವಳು ಸ್ವಲ್ಪ ತುಂಬ ಶಾಕ್ ಆಗ್ತಾಳೆ ಎಲ್ಲದರಲ್ಲೂ. ಸೊ ಹಾಗಾಗಿ ಅವಳು ಮುಂದೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಮಾನಸ ಇದಳು, ಅವಳು ಪಕ್ಕ ನಿಂತಿರೋಳು ಏನಂದ್ಲು, ಬೇಡ ನೀನು ಫುಲ್ ನಗಾಡ್ತೀಯ, ನೀನು ಸೀರಿಯಸ್ ಆಗಿರಲ್ಲ, ನಾನು ಮಾಡ್ತೀನಿ ಒಂದು ಪ್ಲ್ಯಾನು ಅಂತ. ಇವಾಗ ಮಾಡ್ತಾಯಿದ್ವಿ. ಏನು ಪ್ಲ್ಯಾನ್ ಏನು ಅಂತ ನೋಡಿ ಮುಂದೆ. ಮನಸ ಅದನ್ನೆಲ್ಲ ಕೊಟ್ಟಿದ್ರಲ್ಲ, ಹೆಂಗೆ ಮಾಡ್ತೀವಿ ಎಕ್ಸಾಮು? ಹೇಳು ಮನಸ, ಹೆಂಗೆ ಬರೀತಿ ಎಕ್ಸಾಮ್ನ? ಏನು ಮಾಡ್ತೀವಿ ಮನಸ? ಏನು ಮಾಡ್ತೀವಿ? ಅದನ್ನ ಕೊಟ್ಟಾರೆ ಅಮೇರಿಕನ್ ಹಿಸ್ಟ್ರಿ 14, 60, 40. ಬಸ್ಗೆ ಹಾಯ್ ಹೊಂಟ್ರಾ? ಮನ್ಸ ಡಿಸ್ಕಷನ್ ಆಗ್ತಿದೆ ಗೈಸಲ್ಲಿ. ರೆಡಿನಾ ಎಕ್ಸಾಮಿಗೆ? ಚಂದ್ರ ನೀನು ರೆಡಿ ಇಲ್ಲ? ಎಷ್ಟು ಸ್ಮಾರ್ಟಾಗಿ ಕಾಣ್ತಿದೆ ನೋಡಿ. ನನಗೆ ನಗು ಕಂಟ್ರೋಲ್ ಮಾಡೋಕ್ಕಾಗ್ತಿರಲಿಲ್ಲ, ಯಾಕಂತಂದ್ರೆ ಅವಳು ತುಂಬ ಕಾಮಿಡಿ ಮಾಡ್ತಿರ್ತಾಳೆ. ಫಸ್ಟಿಂದನೂ ಅಷ್ಟೇ ಕಾಮಿಡಿ ಮಾಡ್ಕೊಂಡು ನಗಾಡ್ಸ್ಕೊಂಡೇ ಬಂದಿರೋಳು ಅವಳು. ಇವಾಗ ಅವಳು ಏನೇ ರಿಯಾಕ್ಷನ್ ಮಕ್ಕದಲ್ಲಿ ಚೇಂಜಸ್ ಕಂಡ್ರು ನಾನು ತುಂಬ ನಗಾಡ್ತಿದ್ದೆ ಅಲ್ಲಿ. ಅದಕ್ಕೆ ಅಲ್ಲಿ ನಾನು ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡೋ ಥರ ನಾನೇ ಸ್ವಲ್ಪ ಕಾಮಿಡಿ ಮಾಡಿ ನಗೋ ಥರ ಮಾಡ್ತಿದ್ದೆ. ಇಲ್ಲಾಂದರೆ ಗೊತ್ತಾಗ್ಬಿಡುತ್ತಲ್ವ ಏನೋ ಮಾಡ್ತಾ ಇದ್ದಾರೆ ಇವರು ಅಂತ. ಸೊ ಹಾಗಾಗಿ ನಾನೇ ಇಲ್ಲಿ ಕಾಮಿಡಿ ಮಾಡ್ಕೊತ ಚೂರು ನಗಾಡಿಸ್ತಾ ಇದ್ದೀನಿ ಅವರಿಗೂ. ಅಂದರೆ ಪ್ರ್ಯಾಂಕ್ ಅಂತ ಗೊತ್ತಾಗಬಾರ್ದು ಅಂತ ನಾನು ಇಲ್ಲಿ ಸ್ವಲ್ಪ ನಗಾಡಿಸ್ತಾ ಇದ್ದೀನಿ. ಐಎ ಮಾರ್ಕ್ಸು 14 ಕೊಟ್ಟಿದ್ದಾರೆ, ನಾನು ಎಕ್ಸಾಮ್ ಬರೆಯಲ್ಲ ಅಂತ ಇದು ರೀಸನ್ ಪ್ರ್ಯಾಂಕ್ ಮಾಡೋಕ್ಕೆ. ಅದನ್ನು ಹಾಲ್ ಟಿಕೆಟ್ನ ಅರಿಯೋದು, ಅದೇ ಪ್ರ್ಯಾಂಕ್.
ಏನ ಏನು ಎಕ್ಸಾಮ್ ಬರೆಯಲ್ಲ ಯಾಕೆ ಹಾಂ ಟಿಕೆಟ್ ಮಾರೈತಿ 40ಕ್ಕೆ ಬರೀ 14 ಈಕಿಗೆ. ನಿಂಗೆ ಎಷ್ಟು ವರ್ಷ? ನಿಂಗೆ? ನನಗೆ 38. 14 ಇಲ್ಲಿ 38 ಇಲ್ಲಿ. ಕೊಡಲ್ಲ, ಬೈತಾರೆ. ಓಯ್ ಓಯ್ ಬೈತಾರೆ ಮನಸ್ಸ ಮತ್ತೆ ಕೊಡಲ್ಲ. ಅಲ್ಲ ಹರಿತಿ ಯಾಕೆ ಮಾಡಿ ಹರಿ ನೋಡೋಣ. ಡೈರೆಕ್ಟಾಗಿ ಹರಿ, ನಾನು ವಿಡಿಯೋ ಮಾಡ್ತೀನಿ. ಸುದು ಆಲ್ ಟಿಕೆಟ್ ಹರಿತಿದ್ದಾಳೆ, 14 ಕೊಟ್ಟಾರಂತ. ನನ್ನ 40 ಪ್ರಾಜೆಕ್ಟು. ಪ್ರಹ್ಲಾದಪ್ಪನ್ ಸರಿಂದ 40. ಹರಿಬೇಡ ಮನಸ್ಸು ಸಾಕು, ನೆಟ್ಟಿಗೆ ಇಟ್ಕ ಮುಚ್ಕೊಂಡು. ಮತ್ತೆ ಹೃತಿಕ ಸಮಾಚಾರ, ಎಷ್ಟು ಕ್ವಶನಿಗೆ ಪ್ರಿಪೇರ್ ಆಗಿಯಾ? ಬ್ಯಾಕ್ ಅಂತೆಲ್ಲ ಬರಲ್ಲ, ಆಬ್ಸೆಂಟ್ ಅಂತ ಒಂದ್ರಲ್ಲಿ ಬರುತ್ತೆ. ಓಯ್ ತಡಿ ಝೂಮ್ ಆಗ್ತೀನಿ. ಸುದು ಹರಿದ್ಲು. ಏನ್ ಮಾಡ್ಬೇಕು? ಕರ್ಕೋಗೆ ಪಾಪ ಹುಡುಗಿದವ್ ಕಷ್ಟ ಹೇಳ್ತಿದ್ರು, ಈಕಿ ನೋಡು ಕಾಮಿಡಿ ಮಾಡಿ. ಸೈಕ ಆಗೋದೆ, ಸೈಕ ಅಂದೆ. ಈ ಅಪ್ಪ ತೋರ್ಸಿಲ್ ಮನಸ್ಸ, ನೀನು ಫೋಟೋ ತೋರ್ಸು. ಕಾಣಿಸಲ್ಲ ಬಿಡು. ಪ್ರಾಂಕ್ ಕಣ್ರೆ. ಅದೇ ನಿನ್ನ ಕೈಯಲ್ಲಿ 2 ಇತ್ತು ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಅರ್ದು ಬಿಡ್ತಾಳ. ಅದು ಏನು ಹೇಳ್ತೀಯ? ಫುಲ್ ಗಾಬರಿಯಾಗಿ ಮೋಟಿವೇಟ್ ಮಾಡ್ತಿದ್ದೆ. ಏನು ಅಲ್ಲ, ಫುಲ್ ಮೋಟಿವೇಟ್ ಮಾಡ್ತಿದ್ದಾಳೆ. ಎಕ್ಸಾಮ್ ಬರೀ ನಾನು ನಗಾಡ್ತಿದ್ದೆ. ₹1 ವೇಸ್ಟ್ ಆಯ್ತು. ಏನ ಅವಳು ತೋರಿಸಿ ಟೆನ್ಷನ್ ಕಣ್ಣ ನೀರು ಬರ್ತಿದ ವರ್ಷಂಗೆ. ಅಯ್ಯೋ ನಮ್ಮ ಫ್ರೆಂಡ್ಸ್ ಕರೀತಿಲ್ಲಲ್ಲ, ಅರಿಬಾರ್ದು ಹಂಗ. ಯಾವ ಹೂವು ಕೃತಿಕಾ? ಅದ್ರ ದೊಡ್ಡ ಹೂವು, ಕಬಲದ ಹೂವು, ತಾವ್ರೆ ಹೂವು. ಫುಲ್ ಶಾಕ್. ಗಾಡಿ ಗಡ ಗಡಕ್ಕೆ ಮೋಟಿವೇಶನ್. ನಿಜ ಬರ್ತಿದ್ರೆ ಏನು ಮಾಡ್ತಿದ್ದೆ? ಅರ್ದಿದ್ರೆ ಏನಿಲ್ಲ, ಅದು ನಿನ್ನ ಪರಿಸ್ಥಿತಿ. ಈಗ ಹಂಗಂದೆ, ಅವಾಗಲೇ ಏನಂದೆ ನೀನು? ಇವಾಗ ಗೊತ್ತಾಯ್ತಲ್ಲ. ಚಂದ್ರ ಹೇಳಿದ್ರೆ ನನಗೆ ಗೊತ್ತಾಗ್ತಿಲ್ಲ. ಚಂದ್ರ ಏನಲ್ಲ, ಜೆರಾಕ್ಸ್ ಅಲ್ವಾ ಅದು? ಇಲ್ಲ ಅದಕ್ಕೆ ಅವ್ರು ಹೆಂಗೂ ಜೆರಾಕ್ಸ್ ತಕ್ಕೊಟ್ಟಿರೋದು. ಬ್ಲ್ಯಾಕ್ ಅಂಡ್ ವೈಟ್ ಯಾವಾಗಲೂ ಫ್ಲಾಶ್ ಆಗಿಲ್ಲ ನೋಡು. ನಾನು ಕಲರ್ಸ್ ಯಾವ್ದು ಫೈನಲಿ ನಮ್ಮಿಬ್ರು ಫ್ರೆಂಡ್ಸು ಪ್ರ್ಯಾಂಕ್ ಆದರು. ನಾವು ಅಂದ್ಕೊಂಡಿರಲಿಲ್ಲ, ಅಂದ್ಕೊಂಡೇ ಇದ್ವಿ, ಯಾಕಂದರೆ ಇವ್ರು ಹಾಗೆ ಆಗ್ತಾರೆ, ರಿಯಾಕ್ಟ್ ಮಾಡೇ ಮಾಡ್ತಾರೆ ಏನಾರು ಅಂತ.
ರಿಯಾಕ್ಟ್ ಮಾಡಿದ್ರು. ಅವರಿಗೂ ಗೊತ್ತಿರಲಿಲ್ಲ ಅದು ಪ್ರ್ಯಾಂಕು ಅಂತ. ನಾನು ಅದೇನು ಐಡಿಯಾ ಮಾಡಿರಲಿಲ್ಲ. ಒಟ್ಟು ಹಾಲ್ ಟಿಕೆಟ್ ಇಸ್ಕೋಬೇಕಾದ್ರೆ ಒಂದು ಪ್ರ್ಯಾಂಕ್ ವೀಡಿಯೋ ಮಾಡೋಣ ಕಾಲೇಜಲ್ಲಿ ಅಂತ ಅಂದ್ಕೊಂಡು ಮಾಡಿದ್ದಷ್ಟೇ. ಇದೇನಂತ ಕಾಮಿಡಿ ಅಂತ ನಿಮಗೆ ಅನಿಸಲ್ವೇನೋ ಗೊತ್ತಿಲ್ಲ, ಬಟ್ ಇದು ನನ್ನ ಫಸ್ಟ್ ಪ್ರ್ಯಾಂಕ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಅದರೊಂದು ಪ್ರ್ಯಾಂಕ್ ವೀಡಿಯೋ ಮಾಡೋಣ. ಇವಾಗ ಹಾಲ್ ಟಿಕೆಟ್ ಇಸ್ಕೊಂಡು ಸ್ವಲ್ಪ ತಲೆ ಕಾಲೇಜಲ್ಲಿ ಒಂದು 10 ನಿಮಿಷ ಕುತ್ಕೊಂಡು ಗಾಸಿಪ್ಸ್ ಇರುತ್ತಲ್ಲ ಅವ್ರ ಇವ್ರ ಬಗ್ಗೆ ಮಾತಾಡ್ಕೊಂಡು ನೆಕ್ಸ್ಟ್ ಏನು ಓದೋದು ಅಂತ ಎಲ್ಲ ತಿಳ್ಕೊಂಡು. ತಿಂಡಿ ಅವಲಕ್ಕಿ. ನೀನೇನು ತಿಂದೆ? ಟೊಮೆಟೊ ಬಾತ್. ನೀವು? ಕಡುಬು. ಬರೀ ಕಡುಬು ಮೀನ್ಸಾರು, ಕಡುಬು ಮೀನ್ಸಾರು. ಏನು ಏನು ತಿಂದ? ಇಡ್ಲಿ. ಅದೇ ಎಷ್ಟೊಂದು ವಿಷಯ ಇರುತ್ತಲ್ಲ ಮಾತಾಡೋಕ್ಕೆ. ಹುಡುಗಿರಂತ ಅಂದಮೇಲೆ ಹಂಗೆ ಅಲ್ವಾ, ಏನಾರ ಮಾತಾಡ್ತಾ ಇರಬೇಕು, ಏನಾರ ಶೇರ್ ಮಾಡ್ತಾ ಇರಬೇಕು ಅಂತ. ಇಲ್ಲ ಹಂಗೆ ಸುಮ್ಮನೆ ಏನೇನು ಕಾಮಿಡಿ ಆಗಿತ್ತು ಎಲ್ಲ ಹೇಳ್ಕೊಂಡು ನಗಾಡೋದು. ನಮಗೆ ಅದೇ ನಾವು ಸಿಕ್ಕಾಗಂತೂ ನಾವು 4 ಜನ ಬರೀ ನಗಾಡೋದೇ. 4 ಜನದಲ್ಲಿ ಒಬ್ಬರು ಮಿಸ್ ಆದರೂ ಅಷ್ಟು ನಗುನು ಬರೋಲ್ಲ, ಏನಿರಲ್ಲ. ಫುಲ್ ಸಪ್ಪು ಕೂತಿರ್ತೀವಿ ಅಥವಾ ಏನಾರ ವರ್ಕ್ ಮಾಡ್ತಿರ್ತೀವಿ ಬಿಟ್ಟರೆ ಇನ್ನೇನು ಮಾಡಲ್ಲ. ಇದನ್ನೆಲ್ಲ ನಿಜವಾಗ್ಲೂ ಮಿಸ್ ಮಾಡ್ಕೊತೀನಿ ನಾವು ಈ ಕಾಲೇಜಲ್ಲಿ. ನಾವು 4 ಜನರೂ ಫಸ್ಟಿಂದ ಅಂದರೆ 4ನೇ ಕ್ಲಾಸಿಂದ ಫ್ರೆಂಡ್ಸು. ಇದುವರೆಗೂ ಜೊತೆಗಿದ್ದೀವಿ, ಮುಂದೆನೂ ಜೊತೆ ಇರ್ತೀವಿ. ಆದರೆ ಈ ಕಾಲೇಜಲ್ಲಿ ಡಿಗ್ರಿ ಅಲ್ಲಿ ತುಂಬ ಎಂಜಾಯ್ ಮಾಡಿದ್ದೀವಿ. ಡಿಗ್ರಿಗಿಂತ ನಾವು PU ಮತ್ತು ಹೈಸ್ಕೂಲಲ್ಲಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಸಖತ್ ಎಂಜಾಯ್ ಮಾಡಿದ್ವಿ. ತುಂಬ ಮೆಮೊರೀಸ್ಗಳೆಲ್ಲ ಇದೆ. ಈ ಡಿಗ್ರಿ ಬಂದಮೇಲೂ ನಾವು PU ಅಲ್ಲಿ ಹೈಸ್ಕೂಲಲ್ಲಿ ಏನಾಗಿತ್ತು ಎಲ್ಲ ನೆನೆಸ್ಕೊತಿದ್ವಿ. ಡೈಲಿ ಒಂದು ವಿಷಯ ಎಲ್ಲ ನೆನೆಸ್ಕೊಂಡು ಅದು ಕನ್ನಡ ಪಾಠ ಮಾಡ್ಬೇಕಾರೆಲ್ಲ ನಾವು ಫುಲ್ ನೆನೆಸ್ಕೊಂಡು ನಗಾಡಿದ್ದೀವಿ. ಮ್ಯಾಮ್ಗಳ ಹತ್ರನೂ ಬೈಸ್ಕೊಂಡಿದ್ದೀವಿ ಅದು ವಿಷಯ ಎಲ್ಲ ನೆನೆಸ್ಕೊಂಡು ನಗಾಡ್ಬೇಕಾರೆ. ಅದೇ ನಾವು 4 ಜನ ಫ್ರೆಂಡ್ಸ್ ಅಂದರೆ 4 ಜನ. ಅಡ್ಮಿಷನ್ ಆಗಬೇಕಾದ್ರೂ 4 ಜನ ಬಂದಿದ್ವಿ. ಈಗ ಹೋಗ್ಬೇಕಾದ್ರೂ 4 ಜನ ಆಗಿದ್ದಾರೆ. ಹುಡುಗಿರ್ ಫ್ರೆಂಡ್ಸ್ ಆಗಿದ್ದಾರೆ ಈ ಕಾಲೇಜಲ್ಲಿ, ಬಟ್ ಅಷ್ಟಕ್ಕಷ್ಟೇ. ಒಂದಿಬ್ರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಇವ್ರಿಗೆ ಬಿಟ್ಟು 4 ಜನ ಇವಾಗಲೂ ಚೆನ್ನಾಗಿದ್ದೀವಿ, ಮುಂದೆನೂ ಚೆನ್ನಾಗಿರ್ತೀವಿ. ಫಾರ್ ಎವರ್ ಅಷ್ಟೇ. ಚಾರ್ಜಕ್ಕಂದೇಳೆ ವರ್ಷ ಬರೇ ಇನ್ನು ಎಕ್ಸಾಮಿಗೆ ಬರೋದು ನಾವು. ಇಲ್ಲಿಗೆ ಕಾಲೇಜ್ ಲೈಫ್ ಮುಗೀತು. ಇನ್ನೂ ಏನಿದ್ರು ಎಕ್ಸಾಮಿಗೆ ಬರ್ತೀವಿ. ಎಕ್ಸಾಮಿಗೆ ಬಂದಾಗೂ ತುಂಬ ಭಯ ಇರುತ್ತೆ, ಹೆಂಗಿರುತ್ತೋ ಇನ್ನೂ ಯಾವ ಕ್ವಶನ್ಸ್ ಕೊಡ್ತಾರೋ, ಹೆಂಗೆ ಬರಿತೀವಿ ಅನ್ನೋದೇ ಇರುತ್ತೆ ತಲೆಯಲ್ಲಿ. ಬಿಟ್ಟರೆ ಯಾವುದೇ ರೀತಿ ನೆಕ್ಸ್ಟ್ ವೀಡಿಯೋಸಲ್ಲಿ ಅಷ್ಟು ಇರಲ್ಲ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಇನ್ನು ಎಕ್ಸಾಮಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.